Good morning everybody. So in this class we will discuss about how to write these coordination compounds in their actual coordination entities. For example, how these formulas are going to be written, right, in shorthand. Now if formula is going to indicate us that the shorthand tool, right, means instead of writing those names completely, using their metal ions indications, for example symbols, to write down in a proper coordination entity, right? So to start with, so there are certain formulas that we have to consider. The first is that the central atom has to be listed first. So ಏನು ಹೇಳ್ತಾರೆ ಅವರು, ಸೆಂಟ್ರಲ್ ಅಟಮ್ನ ಫಸ್ಟಿಗೆ ನಾವು ಲಿಸ್ಟ್ ಮಾಡಬೇಕು. ಸೆಂಟ್ರಲ್ ಅಟಮ್ ಅಂದರೆ ಯಾವುವು? ಇಟ್ ಮೇ ಬಿ ಎನಿ ಮೆಟಲ್ಸ್. Are you getting a point? It may be potassium, palladium, or any D block elements. It has to be metal. So already central atom are ಏನು ತಿಳ್ಕೊಂಡಿದ್ರೆ central metal ion, right? Now second point, the ligands are then listed in alphabetical order. The placement of the ligand does not depend upon its charge. So ಯಾವುದಾದ್ರೂ ligands ಯಾವುದು ಸೆಂಟ್ರಲ್ ಅಟಮಿಗೆ ಅಟ್ಯಾಚ್ ಆಗಿರ್ತಾವ, ಫಾರ್ ಎಕ್ಸಾಂಪಲ್ ಆ ಮೆಟಲ್ ಅಟಮ್ಗೆ ಎರಡಕ್ಕಿಂತ ಹೆಚ್ಚಾಗಿ ಅಥವಾ ಒಂದಕ್ಕಿಂತ ಹೆಚ್ಚಾಗಿ ಅಟ್ಯಾಚ್ ಆಗಿದ್ದಪ್ಪ ಅಂತಂದ್ರೆ ನಾವು ದೇ ಆರ್ ಗೋಯಿಂಗ್ ಟು ಬಿ ಲಿಸ್ಟೆಡ್ ಔಟ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಫಾರ್ ಎಕ್ಸಾಂಪಲ್, ಸೊ ಇಫ್ ಯು ಟೇಕ್ ಟೂ ಎಕ್ಸಾಂಪಲ್ಸ್, ಫಾರ್ ಎಕ್ಸಾಂಪಲ್ ಟೇಕ್ ಒನ್ ಇಸ್ ದ ಕ್ಲೋರೈಡ್ ಅಯಾನ್ ಇಸ್ ಅಟ್ಯಾಚ್ಡ್ ಆಸ್ ವೆಲ್ ಆಸ್ ವಾಟರ್, and for example bromine is also attached. Now leave this water molecule, right? It has been called as something different. Now take as chlorine and bromine. Now out of these two, chlorine and bromine, so alphabetical ಒಳಗಡೆ, ಸೊ ಎ ಬಿ ಸಿ ಡಿ ಒಳಗಡೆ ಫಸ್ಟ್ ಯಾವ್ದು ಬರ್ತೈತಿ? ಬಿ ಬರ್ತೈತಿ, ಹೌದಾ? ನಾವು ದಿಸ್ ಬ್ರೋಮಿನ್ ಹ್ಯಾಸ್ ಟು ಬಿ ನೇಮ್ಡ್ ಫಸ್ಟ್. ಆಫ್ಟರ್ ದ್ಯಾಟ್ ದಿಸ್ ಕ್ಲೋರಿನ್ ವಿಲ್ ಬಿ ಕಂಟಿನ್ಯೂಲಿ ನೇಮ್ಡ್ ಆಫ್ಟರ್ ದಿಸ್ ಬ್ರೋಮಿನ್. ಸೊ ಫಸ್ಟನ್ನು ಬ್ರೋಮಿನನ್ನು ನೇಮ್ ಮಾಡ್ತಾರೆ, ಅದಾದ ನಂತರ ಕ್ಲೋರೈಡ್ ಅಯಾನ್. ಥರ್ಡ್ ಪಾಯಿಂಟ್ ನೋಡ್ರಿ, ಪಾಲಿಡೆಂಡೆಂಟ್ ಲಿಗ್ಯಾಂಡ್ಸ್. ಪಾಲಿಡೆಂಡೆಂಟ್ ಅಂದ್ರೆ ಏನು? ಅವು ಎರಡಕ್ಕಿಂತ ಹೆಚ್ಚಿಗೆ ಏನು ಮಾಡ್ತಿರ್ತಾವ, ಸೆಂಟ್ರಲ್ ಮೆಟಲ್ ಅಯಾನ್ ಕೂಡ ಬಾಂಡನ್ನು ಫಾರ್ಮ್ ಮಾಡ್ತಿರ್ತಾವೆ. ಇದಕ್ಕೆ ಪಾಲಿಡೆಂಟೇಟ್, ಪಾಲಿ ಮೀನ್ಸ್ ಮೆನಿ, are listed alphabetically. In case abbreviated ligand, in the case of abbreviated ligand, the first letter of the abbreviation is used to determine the position of the ligand in the alphabetical manner. For example, so ಇದು ಎರಡು ಎಕ್ಸಾಂಪಲ್ ನೋಡ್ರಿ ಯಾವ್ಯಾವ ಅಂತಂದ್ರೆ, ಇಥಿಲೀನ್ ಡಯಾಮೈನ್ ನೀನು ನೋಡಿದ್ರಿ, ಅದಕ್ಕೆ ಈನ್ ಅಂತ ಕರೀತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ NH2 CS2 CS2 NH2 ನೀನೇ ನೋಡಿದ್ರಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಥಿಲೀನ್ ಡಯಾಮಂಡ್. ಸೊ ಇದನ್ನ ಏನು ಮಾಡ್ತಾರೆ, ಇಥಿಲೀನ್ ಡಯಾಮಂಡ್ ಬರೀ ದೊಡ್ಡದಾಗ್ತದೆ ಅಂತ ಏನು ಮಾಡ್ತಾರೆ, ಅದನ್ನ ಶಾರ್ಟ್ ಆಗಿ ಈನ್ ಅಂತ ಕರೀತಾರೆ. ತಿಳಿತು? ಶಾರ್ಟ್ ಆಗಿ ಈನ್ ಅಂತ ಕರೀತಾರೆ. ಸೊ ಇನ್ನೊಂದು ನೋಡ್ಕೊಂಡ್ರೆ ನೀವು ಯಾವುದಪ್ಪ ಅಂತಂದ್ರೆ EDTA ಅಲ್ಲಿ ನೀವು ನೋಡಿದ್ರೆ ಇಥಿಲೀನ್ ಡಯಾಮೈನ್ ಟೆಟ್ರಾ ಅಸಿಟೇಟ್. ಸೊ ಈ ರೀತಿ ಮಾಲಿಕ್ಯೂಲ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲೋರಿನ್ ಬ್ರೋಮಿನ್ ಐತಿ, ಸೊ ಇವೆರಡು ಕಾಂಪೌಂಡ್ ಇದ್ದಾಗ ಈ ಇ ಅನ್ನ ಕನ್ಸಿಡರ್ ಮಾಡ್ತಾರೆ ಅವರು, ಇಲ್ಲಿ ಇ ಅನ್ನ ಕನ್ಸಿಡರ್ ಮಾಡ್ತಾರೆ. ತಿಳಿತು? ಸೊ ಈಗ ಕ್ಲೋರಿನಿಗೆ ಸಿ ಮತ್ತು ಈ ಇಥಿಲೀನ್ ಡಯಾಮಂಡ್ಗೆ ಇ ಆದ್ರೆ ಫಸ್ಟಿಗೆ ಅದು ಬರ್ತೈತಿ, ಕ್ಲೋರಿನ್ ಅನ್ನು ಬರ್ತೈತಿ. ಸೊ ಇದನ್ನು ಫಸ್ಟಿಗೆ ನೇಮ್ ಮಾಡಿ ಆಮೇಲೆ ಪಾಲಿಡೆಂಟ್ ಒಳಗಡೆ ಇದನ್ನ ನೇಮ್ ಮಾಡ್ತಾರೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ನೋಡ್ರಿ, ಈಗ ಈ ಸಿ ಅನ್ನೋದು ಒಂದು ಕಂಪೌಂಡ್ ತೊಗೊಳ್ರಿ. ಸೊ ಇದರಲ್ಲಿ ಕ್ಲೋರಿನ್ ಇದೆ ಮತ್ತು ಇಥಿಲೀನ್ ಡಯಾಮನ್ ಐತಿ. ಸೊ ಫಸ್ಟಿಗೆ ಏನು ಮಾಡ್ತಾರೆ ಅವರು, ಸೆಂಟ್ರಲ್ ಮೆಟಲ್ ಅಟಮನ್ನು ನೇಮ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಇಲ್ಲಿರುವಂಥ ಸೆಂಟ್ರಲ್ ಮೆಟಲ್ ಅಟಮ್ ಯಾವುದೈತಿ ಇಲ್ಲಿ, ನಾವು ಇನ್ ದ ಸಿ ಸೆಂಟ್ರಲ್ ಮೆಟಲ್ ಅಟಮ್ ಇಸ್, ಇದು ಕೌಂಟ್ರಾ ಏನಿದೆ ಯಾವ್ದು ಬರ್ತೈತಿ, ಕೋಬಾಲ್ಟ್ ಇದೆ, ಹೌದಾ? ಹೌದಾ? ಸೊ ಇಲ್ಲಿ ನೋಡ್ರಿ, ಕ್ಲೋರಿನ್ ಮತ್ತು ಈನೊಳಗಡೆ ಡೈಕ್ಲೋರೋ ಮತ್ತು ಇಲ್ಲಿ ಡೈನ್ ಐತಿ, ಇದನ್ನು ಇದು ಯೂಸ್ ಮಾಡ್ತಾರೆ, ಬಿಸ್ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಸೊ ಡೈಕ್ಲೋರಿಡ್ ಅಂತ ಫಸ್ಟಿಗೆ ಇದನ್ನ ಯಾಕೆ ಯೂಸ್ ಮಾಡಿದ್ರೆ ಅಂತಂದ್ರೆ ಸಿ ಫಸ್ಟಿಗೆ ಬರ್ತೈತಿ, ಆಮೇಲೆ ಬಿಸ್ ಅಂತಂದ್ರೆ ಎರಡು, ಇದನ್ನು ಮುಂದಲ್ಲಿ ನಾಮೆನ್ಕ್ಲೇಚರ್ ಒಳಗಡೆ ಹೇಳ್ಕೊಡ್ತೇನೆ. ಬಿಸ್ ಅಂತಂದ್ರೆ ಈತೇನ್. ಸೊ ಸಿ ಆದ ನಂತರ ಏನು ಬರ್ತೈತಿ, ಇ ಬರ್ತೈತಿ ಆಲ್ಫಾಬೆಟಿಕಲ್ ಒಳಗಡೆ. ಸೊ ಅದ್ರ ಮಾತ್ರ ತಿಳ್ಕೊಳ್ರಿ, ಸಿ ಆದ್ಮೇಲೆ ಇ. ಸೊ ಈ ರೀತಿ ಇದು ಯಾವುದಿದ್ದು ಪಾಲಿಡೆಂಡೆಂಟ್ ಲಿಗ್ಯಾಂಡ್ ಇದೆ. ಸೊ ಈ ಫಸ್ಟ್ ಟರ್ಮನ್ನು ಯೂಸ್ ಮಾಡೋ ಸಂಬಂಧ ಕ್ಲೋರಿನನ್ನು ಫಸ್ಟಿಗೆ ಬರೋದು, ಈನನ್ನು ಆಮೇಲೆ ಬರೀತಾರೆ. ನಾವು ಫೋರ್ತ್ ಪಾಯಿಂಟ್, ದ ಫಾರ್ಮುಲಾ ಫಾರ್ ದ ಎಂಟೈರ್ ಕೋಆರ್ಡಿನೇಷನ್ ಎಂಟಿಟಿ ವೆದರ್ ಚಾರ್ಜ್ಡ್ ಆರ್ ನಾಟ್ ಈಸ್ ಎನ್ಕ್ಲೋಸ್ಡ್ ಇನ್ ಸ್ಕ್ವಯರ್ ಬ್ರಾಕೆಟ್ಸ್. ಅಂತಂದ್ರೆ ಅದು ಚಾರ್ಜ್ ಇರಲಿ ಅಥವಾ ಚಾರ್ಜ್ ಇರದೇ ಇರಲಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಹೆಕ್ಸಾಸೈನೋ ಕೋಬಾಲ್ಟ್ 3 ಕಾಂಪ್ಲೆಕ್ಸ್ ಐತಲ್ಲ. ಸೊ ಇದೇನಾಗಿದ್ರೆ ಈ ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ಎಂಟಿಟಿ ಮಾಡಿದ್ದಾರೆ, ಕೋಆರ್ಡಿನೇಷನ್ ಎಂಟಿಟಿ. ಇದನ್ನು ಮಾತ್ರ ಇಲ್ಲಿ ಇಂಡಿಕೇಟ್ ಮಾಡಾಕತ್ತೈತಿ, ಕೋಆರ್ಡಿನೇಷನ್ ಎಂಟಿಟಿ, ಹೌದಾ? ಇದಕ್ಕೆ ಚಾರ್ಜ್ ಇದೆ. ಒಂದು ವೇಳೆ ಚಾರ್ಜ್ ಇಲ್ಲದೆ ಇರೋಕೆ ಒಂದು ಎಕ್ಸಾಂಪಲ್ ಅಪ್ಪ ಅಂತಂದ್ರೆ
ಇಲ್ಲಿದೆ ನೋಡ್ರಿ. ಸೊ ದಿಸ್ ಕಾಂಪ್ಲೆಕ್ಸ್ ಈಸ್ ಹ್ಯಾವಿಂಗ್ ನೋ ಚಾರ್ಜ್. ಸೊ ಚಾರ್ಜ್ ಇಲ್ಲ ಇಲ್ಲಿ, ಅಥವಾ ಬಿಸ್ಡ್ ಫಿನೈಲ್ ಪಾಸ್ಪಿನ್ ಅಂತ ಬರುತ್ತೆ ಕಂಪೌಂಡ್ ಇದು. ನಾವು ಇಲ್ಲಿ ಏನೈತಿ ಚಾರ್ಜ್ ಇಲ್ಲ. ಸೊ ದಿಸ್ ಈಸ್ ನ್ಯೂಟ್ರಲ್ ಕಾಂಪ್ಲೆಕ್ಸ್. ಇದ್ರೂ ಕೂಡ ಏನು ಮಾಡಿದ್ದಾರೆ, ಇದನ್ನ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎನ್ಕ್ಲೋಸ್ ಮಾಡಿದ್ದಾರೆ. ನಾವು when the ligands are polyatomic, their formulas are enclosed in parenthesis. Ligands abbreviations are enclosed in parenthesis. Parenthesis ಅಂತಂದ್ರೆ ರೌಂಡ್ ಸರ್ಕಲ್ ಬ್ರಾಕೆಟ್ ಒಳಗಡೆ ಅಂತ ಹಾಕಿರ್ತಾರೆ. ಆಯಿತು. ನಾವು ಫಿಫ್ತ್ ಒನ್, ದೇರ್ ಶುಡ್ ಬಿ ನೋ ಸ್ಪೇಸ್ ಬಿಟ್ವೀನ್ ದ ಲಿಗ್ಯಾಂಡ್ಸ್ ಆ್ಯಂಡ್ ದ ಮೆಟಲ್ ವಿತ್ ದ ಕೋಆರ್ಡಿನೇಷನ್ ಸ್ಪಿಯರ್ ಅಂತಂದರೆ, ಸೊ ಇದು ಲಿಗ್ಯಾಂಡ್ ಮತ್ತು ಈ ಕೋಆರ್ಡಿನೇಷನ್ ಸ್ಪಿಯರ್ ಏನೈತಿ ಇದಕ್ಕೆಲ್ಲಿಗೂ ನಡುಬರ ಗ್ಯಾಪ್ ಇರಬಾರ್ದು. ಸೊ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಸಾಲ್ಟ್ ಬರೆಯಪ್ಪ ಅಂದ್ರೆ ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ ಎಲ್ಲರೂ, ಫಾರ್ ಎಕ್ಸಾಂಪಲ್ NaCl ಬರೀ ಅಂದರೆ Na ಇಲ್ಲಿ ಬರೀತೀರಿ, Cl ಈ ಥರ ಬರೀತೀರಿ. ಸೊ ಈ ರೀತಿ ಯಾವುದೋ ಗ್ಯಾಪ್ ಕಾಣಬಾರ್ದು, ಹೌದಾ. NaCl ನೀಟಾಗಿ ಕಂಟಿನ್ಯೂ ಆಗಿ ಬರೀಬೇಕು. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಬರ್ತಾರೆ, ಕೊಬಾಲ್ಟ್ ಅಂದರೆ ಹೆಕ್ಸಾಸೈನು ಕೊಬಾಲ್ಟ್ 3 ಕಾಂಪ್ಲೆಕ್ಸ್ ಇದು ಹೆಕ್ಸಾ ಆಕ್ವಾ ಕ್ರೋಮಿಯಂ 3 ಕಾಂಪ್ಲೆಕ್ಸ್ ತಿಳಿತು. ಸೊ ಈ ರೀತಿ ಎಲ್ಲಿ ಸ್ಪೇಸನ್ನು ಬಿಡ್ಲಿಕ್ಕಂತ 5ನೇ ಪಾಯಿಂಟನ್ನು ನಮಗೆ ಹೇಳ್ತದೆ. ನಾವು 6th ಒನ್, when the formula of a charge coordination entity is to be written without that the counter ions ಅಂತಂದರೆ, ಈಗ ನೋಡ್ರಿ ಇಲ್ಲಿ ಕೌಂಟರ್ ಅಯಾನ್ಸ್ ಇಲ್ಲ ಇಲ್ಲಿ. ಈಗ ಒಂದು ವೇಳೆ ನಾನು 3+ ಇದೆ, ಇದು ನಾನು Cl- ಹಾಕಿದ್ದೆ ಅಂದ್ರೆ 3Cl ಹಾಕಿದ್ನಪ್ಪ ಅಂದ್ರೆ, ಸೊ ಇವಾಗ ಏನಾಗ್ತದೆ, ಈ ಚಾರ್ಜ್ ನ್ಯೂಟ್ರಲ್ ಆಗ್ತೈತಿ, ಎರಡು ಬ್ಯಾಲೆನ್ಸ್ ಆಗ್ತದೆ. ಸೊ ಈ ರೀತಿ ಇಲ್ಲದಾಗ, ಕೌಂಟರ್ ಅಯಾನ್ಸ್ ಇಲ್ಲದಾಗಪ್ಪ ಅಂದ್ರೆ ಏನಾಗುತ್ತೆ, ದ ಚಾರ್ಜ್ ಇಸ್ ಇಂಡಿಕೇಟೆಡ್ ಔಟ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ಸ್ ಇನ್ ದ ರೈಟ್ ಸೂಪರ್ ಸ್ಕ್ರಿಪ್ಟ್ ಇದ್ದ ನಂಬರ್ ಆಫ್ ಬಿಫೋರ್ ದರ್ ಸೈನ್. ನೋಡ್ರಿ ಏನು ಮಾಡಿದ್ದಾರೆ ಇಲ್ಲಿ, ಕೌಂಟರ್ ಅಯಾನ್ಸ್ ಇಲ್ಲ. ಸೊ ಆ ಚಾರ್ಜನ್ನು ಏನು ಮಾಡಿದ್ದಾರೆ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ಬಲಗಡೆ ಮೇಲ್ಗಡೆ ಸೂಪರ್ ಸ್ಕ್ರಿಪ್ಟ್ ಅಂತಾರೆ, ಒಂದು ವೇಳೆ ಕೆಳಗಡೆ ಇದ್ರೆ ಸಬ್ ಸ್ಕ್ರಿಪ್ಟ್ ಅಂತ ಕರೀತಾರೆ. ಸೊ ಸೂಪರ್ ಸ್ಕ್ರಿಪ್ಟ್ ಒಳಗಡೆ ಏನು ಮಾಡಿದಾರೆ, ಅದ್ರ ಚಾರ್ಜನ್ನು ಅಥವಾ ಸೈನ್ ಏನು ಮಾಡ್ತಾರೆ, ಇಂಡಿಕೇಟ್ ಮಾಡ್ತಾರೆ. ಸೊ ಲಾಸ್ಟ್ ಪಾಯಿಂಟ್, ದ ಚಾರ್ಜ್ ಆಫ್ ದ ಕ್ಯಾಟನ್ ಈಸ್ ಬ್ಯಾಲೆನ್ಸ್ಡ್ ಬೈ ದಿ ಚಾರ್ಜ್ ಆಫ್ ಆನಯನ್ಸ್. ಟೋಟಲ್ ಚಾರ್ಜ್ ಏನಿರ್ತೈತಿ ಒಂದು ಕಂಪೌಂಡಪ್ಪ ಅಂತಂದ್ರೆ ನ್ಯೂಟ್ರಲ್ ಆಗಿ ಇರ್ತೈತಿ, ಹೌದಾ. ಸೊ ಈಗ ಒಂದು ಆನಯನು ಒಂದು ಮತ್ತೇನೊಂದು ಯಾವುದು ಕ್ಯಾಟಯಾನ್. ಸೊ ಎರಡೂ ಕೂಡ ಏನಾಗ್ತೈತಿ, ಕಂಪೌಂಡ್ ನ್ಯೂಟ್ರಲ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಈಗ ನಾನು ಹೈಡ್ರೋಜನ್ ಒಳಗಡೆ ಮಾಡ್ತೀನಪ್ಪ ಅಂದ್ರೆ ಒಂದು ಪ್ರೋಟಾನ್ ಇದೆ, ಒಂದು ನ್ಯೂಟ್ರಾನ್ ಐತಿ. ಸೊ ದಿಸ್ ಹೈಡ್ರೋಜನ್ ಐಟಮ್ ಈಸ್ ವೆಲ್ ಬ್ಯಾಲೆನ್ಸ್ಡ್. ಏನು ಕರಿತಾರೆ ಅದಕ್ಕೆ, ವೆಲ್ ಬ್ಯಾಲೆನ್ಸ್ಡ್ ಅಂತ ಕರೀತಾರೆ. ಅದೇ ನಾನು ಈಗ ಸೋಡಿಯಮಿಗೆ ಬಂದಾಗ ಏನಾಗ್ತೈತಿ, 11 ಪ್ರೋಟಾನ್ಸು 11 ಎಲೆಕ್ಟ್ರಾನ್ಸ್. ಸೋಡಿಯಂ ಏನಿರ್ತದೆ ನ್ಯೂಟ್ರಲ್ ಆಗಿರ್ತೈತಿ. ಈಗ ಸೋಡಿಯಂ ಮೇಲೆ ಚಾರ್ಜ್ ಬರಬೇಕಪ್ಪ ಅಂದ್ರೆ ನಾವು ಒಂದು ಎಲೆಕ್ಟ್ರಾನ್ ತೊಗೊಂಡ್ರೆ ಸೋಡಿಯಂ ಪ್ಲಸ್ ಆಗ್ತೈತಿ, ಹೌದಾ. ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಸೋಡಿಯಂ ಮೈನಸ್ ಆಗ್ತೈತಿ, ಬಟ್ ಆ್ಯಕ್ಚುಲಿ Na ಮೈನಸ್ ಆಗೋದಿಲ್ಲ. ಸೊ ಈ ರೀತಿ ಕಂಪೌಂಡ್ ದೇ ಟೆನ್ ಟು ಫಾರ್ಮ್ ಆಕ್ಟೇಟ್ ರೋಲ್. ಸೊ ಅಲ್ಲಿ ಅದೇ ರೀತಿ ಇಲ್ಲೇನಾಗ್ತದಪ್ಪ ಅಂತಂದ್ರೆ ಎರಡೂ ಕ್ಯಾಟಯನ್ ಮೇಲಿರುವಂಥ ಚಾರ್ಜ್ ಆ ಕೌಂಟರ್ ಅಯಾನ್ಸ್ ಅಥವಾ ನೆಗೆಟಿವ್ ಅಯಾನ್ಸ್ ಕೂಡ ಏನಾಗ್ಬಿಡ್ತೈತಿ, ಬ್ಯಾಲೆನ್ಸ್ ಆಗಿ ಒಂದು ಕೋಆರ್ಡಿನೇಷನ್ ಎಂಟಿಟಿ ಫಾರ್ಮ್ ಆಗ್ತದೆ. ಸೊ ಇಷ್ಟೆಲ್ಲ ಆದಮೇಲೆ 2004ನೇ ಇಶ್ಯೊಳಗೆ ಏನು ಮಾಡ್ತಾರೆ, IUPAC ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ ಅವ್ರು ಏನು ಮಾಡ್ತಾರೆ, ದೇ ಆರ್ ಸೆಟ್ ಟು ನೇಮ್ ದೀಸ್ ಲಿಗ್ಯಾಂಡ್ಸ್ ಇನ್ ದಿ ಆಲ್ಫಾಬೆಟಿಕಲ್ ಮ್ಯಾನರ್. ಇಸ್ ದಟ್ ಕ್ಲಿಯರ್? ನಾವು ಇಷ್ಟ ತಿಳ್ಕೊಂಡು ಏನು ಮಾಡ್ತಾನೆ, ನಾವು ಯು ವಿಲ್ ಟ್ರೈ ಟು ನೇಮ್ ದಿ ಕೋಆರ್ಡಿನೇಷನ್ ಕಂಪೌಂಡ್. ಯಾವುದದು, ಮೊನೋನ್ಯೂಕ್ಲಿಯರ್ ಕಂಪೌಂಡ್ಸ್, ಆಯಿತಾ. ಸೊ ದ ನೇಮ್ಸ್ ಆಫ್ ದಿಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಆರ್ ಡಿರೈವ್ಡ್ ಫ್ರಮ್ ದಿ ಫಾಲೋವಿಂಗ್ ಪ್ರಿನ್ಸಿಪಲ್ ಆಫ್ ಎಡಿಟಿವ್ ನಾಮೆನ್ಕ್ಲೇಚರ್. So thus the groups that surround the central atom must be identified in the name. So they are listed by the prefixes to the name of the central atom along with their appropriate multipliers. ಅಂತಂದ್ರೆ ಅದು ಒಂದು ಇರ್ತದೆ, ಸೊ ಎರಡು ಇರ್ತಾವೆ ಲಿಗ್ಯಾಂಡ್ಸ್ ಅದ್ರ ಮೇಲೆ. ಸೊ ಫಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ರಿ, ದ ಕ್ಯಾಟಯಾನ್ ಈಸ್ ನೇಮ್ಡ್ ಫಸ್ಟ್ ಇನ್ ಬೋತ್ ಪಾಸಿಟಿವ್ಲಿ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಕೋಆರ್ಡಿನೇಷನ್ ಎಂಟಿಟಿ. ಏನನ್ನ ನೇಮ್ ಮಾಡ್ತಾರೆ ಅವ್ರು, ಫಸ್ಟಿಗೆ ಕ್ಯಾಟಯಾನ್ ಅನ್ನ ನೇಮ್ ಮಾಡ್ತಾರೆ. ಸೊ ನಾನು ನಿಮ್ಗೇನು ಹೇಳ್ಕೊಡ್ತೀನಿ, ಈಗ ನಾನು ನಿಮ್ಗೆ ಕೊಟ್ಟಿರುವಂಥ ಸಾಲ್ಟ್ ಯಾವುದಪ್ಪ ಐತೆ ಅಂದರೆ ಸದ್ಯಗ ಮಗ್ನೀಷಿಯಂ ಸಲ್ಫೇಟ್ ಐತೆ ಅಂತ ಹೇಳಿರಿ, ಹೌದಾ. ಸೊ Mg2+ ಏನಿರ್ತೈತಿ ಇದು, ದಿಸ್ ವಿಲ್ ಬಿ ದಿ ಕ್ಯಾಟಯಾನ್. ಸೊ SO4 2- ಏನಿರ್ತೈತಿ, ದಿಸ್ ಈಸ್ ದಿ ಆನಯಾನ್. ಸೊ ಫಸ್ಟ್ ಯಾವುದನ್ನು ನೇಮ್ ಮಾಡ್ತಾರೆ ನೀವು, ಕ್ಯಾಟಯಾನ್ ಅನ್ನು ನೇಮ್ ಮಾಡ್ತಾರೆ, ಹೌದಾ. ಆಮೇಲೆ ಆನಯಾನ್. ಅದೇ ರೀತಿ ಇಲ್ಲಿ ಕೋಆರ್ಡಿನೇಷನ್ ಸ್ಫಿಯರ್ದಾಗ ಏನಾಗ್ತೈತಿ, ದ ಕ್ಯಾಟಯಾನ್ ಈಸ್ ನೇಮ್ಡ್ ಫಸ್ಟ್ ಇನ್ ದ ಪಾಸಿಟಿವ್ಲಿ ಚಾರ್ಜ್ ಆಸ್ ವೆಲ್ ಆಸ್ ನೆಗೆಟಿವ್ಲಿ ಚಾರ್ಜ್ ಕೋಆರ್ಡಿನೇಷನ್ ಎಂಟಿಟೀಸ್. ಎರಡನೇ ಪಾಯಿಂಟ್ ನೋಡ್ರಿ, the ligands are named in alphabetical manner before the name of central atom. This procedure is reversed for the writing formula. So ಇವಾಗ ಏನು ಮಾಡತ್ತೀವಿ ನಾವು, ಹೆಸರನ್ನು ಕೊಡಾಕತ್ತೀವಿ, ಹೌ ಟು ನೇಮ್ ದ್ಯಾಟ್ ಕಂಪೌಂಡ್, ಹೌದಾ. ನಾವು ಸೆಕೆಂಡ್ ಒನ್, ನೇಮ್ಸ್ ಆಫ್ ದಿ ಆನಯಾನಿಕ್ ಲಿಗ್ಯಾಂಡ್ಸ್ ಎಂಡ್ ಇನ್ O. ಫಾರ್ ಎಕ್ಸಾಂಪಲ್ ಆನಯಾನಿಕ್ ಲಿಗ್ಯಾಂಡ್ಸ್ ಯಾವುದಪ್ಪ ಅಂತಂದ್ರೆ ಈಗ Cl- ಐತಿ, ಹೌದಾ. ಸೊ ಇದು ಯಾವ ರೀತಿ ಎಂಡ್ ಆಗ್ತದಪ್ಪ ಅಂತಂದ್ರೆ ಕ್ಲೋರೋ ಅಂತ ಎಂಡ್ ಆಗ್ತದೆ, ಹೌದಾ. ಯಾವ ರೀತಿ, ಕ್ಲೋರೋ. ಲಾಸ್ಟಿಗೆ ಏಮಂತಿಲ್ಲಿ O ಅನ್ನೋ ಸಿಗ್ನೇಚರ್ ಬರ್ತದೆ. ಸೊ ದೋಸ್ ಆಫ್ ನ್ಯೂಟ್ರಲ್ ಆ್ಯಂಡ್ ಕ್ಯಾಟನಿಕ್ ಲಿಗ್ಯಾಂಡ್ಸ್ ಆರ್ ಸೇಮ್. ಸೊ ನ್ಯೂಟ್ರಲ್ ಮತ್ತು ಕ್ಯಾಟನಿಕ್ ಲಿಗ್ಯಾಂಡ್ಸ್ ಆಗಿರ್ತಾವೆ ಸೇಮ್, ಎಕ್ಸೆಪ್ಟ್ ಇವು ಮೂರು ನೆನ್ಪಿಟ್ಕೊಳ್ರಿ,
ವಾಟರ್ಗೆ ಅಕ್ವಾ ಅಂತ ಕರೀತಾರೆ. ಸೊ ಕೋಆರ್ಡಿನೇಷನ್ ಬರೆಯುವಾಗ ಏನು ಮಾಡ್ತಾರೆ, ವಾಟರ್ಗೆ ಅಕ್ವಾ ಅಂತ ಕರೀತಾರೆ, ಅಮೋನಿಯಾಕ್ಕೆ ಅಮೈನ್ ಅಂತ ಕರೀತಾರೆ, CO ಕ್ಕೆ ಕಾರ್ಬೋನಿಲ್ ಅಂತ ಕರೀತಾರೆ, ಆಮೇಲೆ NO ನೈಟ್ರೋಸಿಲ್, ಕಾರ್ಬೋನಿಲ್, ನೈಟ್ರೋಸಿಲ್, ಅಕ್ವಾ ಆ್ಯಂಡ್ ಅಮೈನ್ ಇತ್ತು. ಸೊ ಇವೆಲ್ಲ ಏನು ಬರ್ತಾರ, ಇವು ಏನೇನು ಬರೀತಾರಲ್ಲ ಅಷ್ಟು ಇವು ಲಿಗ್ಯಾಂಡ್ಸನ್ನು ಇವು ಬ್ರಾಕೆಟ್ಸ್ ಒಳಗಡೆ ಎನ್ಕ್ಲೋಸ್ ಮಾಡ್ತಾರೆ, ರೌಂಡ್ ಬ್ರಾಕೆಟ್ಸ್ ಅದಾವೆ. ಸೊ ಕೋಆರ್ಡಿನೇಷನ್ ಎಂಟಿಟಿನ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇಂಡಿಕೇಟ್ ಮಾಡಿದ್ರಿ, ಸ್ಕ್ವೇರ್ ಕಾಣ್ತಾವು. ಅದೇ ಈಗ ನೋಡ್ರಿ ವಾಟರ್ ಅಂತ ಐತಿ, ಇದು ಯಾವ ಬ್ರಾಕೆಟ್ನಾಗ ಐತಿ, ರೌಂಡ್ ಬ್ರಾಕೆಟ್ ಒಳಗಡೆ ಇನ್ಕ್ಲೂಡ್ ಮಾಡಿ. ಇದು ಸೈನೈಡ್ ಗ್ರೂಪು ಹೌದಾ. ಸೊ ಇವೆಲ್ಲ ಎಲ್ಲನಕ್ಕೂ ಈಗ ಸೈನೈಡಿಗೆ ಸೈನೈಡ್ ಅಂತ ಕರೀತಾರೆ, ಬಟ್ ನಾವು ವಾಟ್ರಿಗೆ ಏನಂತ ಕರಿತೀವಿ, ವಾಟರ್ ಅಂತ ಕರಿತೀವಿ ಹೌದಾ. ಸೊ ವಾಟರ್ ಬದಲು ಏನಂತ ಕರೀತಾರೆ ಇಲ್ಲಿ ನಾವು, ಇಟ್ ಈಸ್ ಕಾಲ್ಡ್ ಆಸ್ ಅಕ್ವಾ, ಅಮೈನ್, ಕಾರ್ಬೋನಿಲ್, ನೈಟ್ರೋಸಿಲ್. ಸೊ ಇವು 3 ಆಯಿತು. ಈಗ 4ನೇದು ನೋಡ್ರಿ, ಪ್ರಿಫಿಕ್ಸಸ್ ಸಚ್ ಆಸ್ ಮೋನೋ, ಟ್ರೈ ಎಕ್ಸೆಟ್ರಾ ಆರ್ ಯೂಸ್ ಟು ಇಂಡಿಕೇಟ್ ದಿ ನಂಬರ್ ಆಫ್ ಇಂಡಿವಿಜುವಲ್ ಲಿಗ್ಯಾಂಡ್ಸ್. ಮೋನೋ, ಟ್ರೈ ಅಂತಂದರೆ ಫಾರ್ ಎಕ್ಸಾಂಪಲ್ 1 ಇತ್ತಂದರೆ 1 ಮೋನೋ, 2 2 ಇತ್ತಂದರೆ ಡೈ. ಸೊ ಇಲ್ಲೇನೈತಿ, ಈಗ ಇಲ್ಲಿರುವಂಥ ಅಕ್ವಾ ಲಿಗ್ಯಾಂಡ್ ಟೋಟಲ್ ಎಷ್ಟು ಅದಾವೆ ಸದ್ಯಗ 6 ಅದಾವೆ. 6 ಅಂತಂದ್ರೆ ಹೆಕ್ಸಾ ಅಕ್ವಾ ಅಂತ ಕರೀತಾರೆ. ಏನು ಕರೀತಾರೆ, ಹೆಕ್ಸಾ ಅಕ್ವಾ ರೈಟ್. ಈಗ ನೋಡ್ರಿ ಸೈನೈಡ್ ಎಷ್ಟು ಅದಾವೆ, 6 ಅದಾವೆ. ಹೆಕ್ಸಾ ಸೈನೋ, ಇಸ್ ದಟ್ ಕ್ಲಿಯರ್. ಸೈನೋ ಯಾಕಪ್ಪ ಅಂತಂದ್ರೆ ಇದು ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಐತಿ. ಒಂದು ವೇಳೆ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ ಇತ್ತಂದ್ರೆ ಇಟ್ ವಿಲ್ ಎಂಡ್ ವಿತ್ O. ಆಮೇಲೆ ವೆನ್ ದ ನೇಮ್ಸ್ ಆಫ್ ದ ಲಿಗ್ಯಾಂಡ್ಸ್ ಇನ್ಕ್ಲೂಡ್ ನ್ಯೂಮರಿಕಲ್ ಪ್ರಿಫಿಕ್ಸಸ್ ಆಯ್ತಾ, ದೆನ್ ದಿ ಬಿಸ್, ಟ್ರಿಸ್, ಟೆಟ್ರಾಕಿಸ್. ಸೊ ಇವೆಲ್ಲ ಏನು ಮಾಡ್ತಾರೆ, ಯೂಸ್ ಮಾಡ್ತಾನೆ. ಸೊ ಅದಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ, ವೆನ್ ದ ನೇಮ್ಸ್ ಆಫ್ ದ ಲಿಗ್ಯಾಂಡ್ಸ್ ಇನ್ಕ್ಲೂಡ್ ಅ ನ್ಯೂಮರಿಕಲ್ ಪ್ರಿಫಿಕ್ಸ್. ಸೊ ಅವಾಗ ಏನು ಮಾಡ್ತಾರೆ, ಈ ರೀತಿ ಯೂಸ್ ಮಾಡ್ಕೊಳ್ತಾರೆ. ದೆನ್ ದ ಲಿಗ್ಯಾಂಡ್ ಟು ವಿಚ್ ದೇ ರೆಫರ್ ಬೀಯಿಂಗ್ ಪ್ಲೇಸ್ಡ್ ಇನ್ ಪ್ಯಾರಂಥೆಸಿಸ್. ಫಾರ್ ಎಕ್ಸಾಂಪಲ್ ಈ ಕಂಪೌಂಡ್ನ ನೋಡ್ರಿ ಹೌದಾ, ಇದಕ್ಕೆ ಏನೇನು ನೇಮ್ ಮಾಡ್ತಾರಪ್ಪ ಅಂತಂದ್ರೆ ಡೈಕ್ಲೋರೋ ಐತಿ, ಡೈಕ್ಲೋರೋ ಬಿಸ್ ಏನಂತ ಐತಿ ಇಲ್ಲಿ, ಡೈಕ್ಲೋರೋ ಬಿಸ್. ಟ್ರೈಫಿನೈಲ್ ಪಾಸ್ಪಿನ್. ಸೊ ಇದು ಡೈಕ್ಲೋರೋ ಇದೆ, ಡೈಕ್ಲೋರಿಡೋ, ಡೈ ಇದೆ, ಸಾರಿ ಬಿಸ್, ಡೈ ಬದಲು ಏನು ಮಾಡಿದ್ರೆ ಬಿಸ್ ಅಂತ ಯೂಸ್ ಮಾಡಿದ್ರೆ ಬಿಸ್. ಟ್ರೈಫಿನೈಲ್ ಪಾಸ್ಪಿನ್, ಇದು PPH, ಇದು P, ಇದು PH ಆಯ್ತಾ. ಈ ರೀತಿ ನೇಮ್ ಮಾಡಿದ್ರೆ ನಿಕೆಲ್ 3 ಕಾಂಪ್ಲೆಕ್ಸ್, ಸಾರಿ ನಿಕೆಲ್ 2 ಕಾಂಪ್ಲೆಕ್ಸ್. ನೆಕ್ಸ್ಟ್, ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಮೆಟಲ್ ಇನ್ ಕ್ಯಾಟಯಾನ್, anion or neutral coordination entity is indicated by the Roman letters. ಸೊ ಇಲ್ಲಿ ಮೇಲ್ಗಡೆ ಇಂಡಿಕೇಶನ್ ಮಾಡಿದಾರ, ಇದು ಏನನ್ನ ಇಂಡಿಕೇಟ್ ಮಾಡ್ತೈತಿ, ನಾವು ದಿಸ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ಅಸ್ ದಿ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಒನ್, ಇಫ್ ದ ಕಾಂಪ್ಲೆಕ್ಸ್ ಅಯಾನ್ ಈಸ್ ಕ್ಯಾಟಯಾನ್, ಕಾಂಪ್ಲೆಕ್ಸ್ ಅಯಾನ್ ಈಸ್ ಕ್ಯಾಟಯಾನ್, ದ ಮೆಟಲ್ ಈಸ್ ನೇಮ್ಡ್ ಸೇಮ್ ಆಸ್ ದಿ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ನೋಡ್ರಿ, ಸುದ್ದ ಇನ್ ದ ಕಾಂಪ್ಲೆಕ್ಸ್ ಕ್ಯಾಟಯಾನ್ ಈಸ್ ಕಾಲ್ಡ್ ಆಸ್ ಕೋಬಾಲ್ಟ್ ಆ್ಯಂಡ್ ಪ್ಲಾಟಿನಮ್ ಈಸ್ ಕಾಲ್ಡ್ ಪ್ಲಾಟಿನಮ್. ಯಾವುದೋ ಒಂದು ವೇಳೆ ಕ್ಯಾಟಯಾನ್ ಇದ್ರೆ. ಸೊ ಇಫ್ ಇಟ್ ಈಸ್ anion, ನಾವು ದ ಮೆಟಲ್ ಎಂಡ್ಸ್ ವಿತ್ ದ ಸಫಿಕ್ಸ್ 8. ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ಏನು ಮಾಡ್ತಾರೆ, ಕೋಬಾಲ್ಟ್ 8 ಅಂತ ಕರೀತಾರೆ. ಏನಾಗ್ತೈತೆ ಅದು, ಕೋಬಾಲ್ಟ್ 8 ಅಂತ ಕರೀತಾರೆ. ಕೋಬಾಲ್ಟ್ ಇಂದ ಕಾಂಪ್ಲೆಕ್ಸ್ ಏನಾಗ್ತೈತಿ, ಕೋಬಾಲ್ಟ್ 8. ಇದು ಯಾಕಂದ್ರೆ ಇದು anion ಕಾಂಪ್ಲೆಕ್ಸ್ ಆಯಿತು ಹೌದಾ. ಪ್ಲಾಟಿನಮ್ ಇತ್ತಪ್ಪ ಅಂದ್ರೆ ಪ್ಲಾಟಿನೇಟ್. ನೋಡ್ರಿ ಕಾಂಪ್ಲೆಕ್ಸ್ ಏನೈತಿ ನೆಗೆಟಿವ್ ಅದ, ಪಾಸಿಟಿವ್ ಇಲ್ಲ. ಸೊ ಫಾರ್ ಸಮ್ ಮೆಟಲ್ಸ್ ದ ಲ್ಯಾಟಿನ್ ನೇಮ್ಸ್ ಆರ್ ಯೂಸ್ಡ್ ಇನ್ ದಿ ಕಾಂಪ್ಲೆಕ್ಸ್ ಸೈನ್ಸ್. ಫಾರ್ ಎಕ್ಸಾಂಪಲ್ ಫೆರೇಟ್. ಫೆರೇಟ್ ಅಂತಂದ್ರೆ ಏನು, ನಾವು ನಾರ್ಮಲ್ ಆಗಿ ಐರನ್ ಅಂತ ಕರಿತೀವಲ್ಲ, ಇದಕ್ಕೆ ಏನು ಮಾಡ್ತಾರೆ, ಫೆರೇಟ್ ಅಂತ ಯೂಸ್ ಮಾಡ್ತಾರೆ. ದ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇನ್ ದ ಮಾಲಿಕ್ಯೂಲ್ ಇಸ್ ನೇಮ್ಡ್ ಸಿಮಿಲರ್ ಟು ದಟ್ ಆಫ್ ಕಾಂಪ್ಲೆಕ್ಸ್ ಕ್ಯಾಟಯಾನ್. ಸೊ ಈಗ ಸ್ವಲ್ಪ ಎಕ್ಸಾಂಪಲ್ ಅನ್ನು ನೋಡೋಣ. ಫಸ್ಟೇ ನೋಡ್ರಿ, ಜಸ್ಟ್ ಟ್ರೈ ಟು ನೇಮ್ ಇಟ್. ಇದನ್ನ ಬಿಡ್ರಿ ಯಾವ ರೀತಿ ಬಿಟ್ರ ಅಂತ. ಸೊ ಫಸ್ಟಿಗೆ ನೋಡ್ರಿ, ಪಾಯಿಂಟ್ ಟು ಪಾಯಿಂಟ್ ನೋಡ್ಕೊತ ಬರೋಣ. ಫಸ್ಟ್ ನೋಡ್ರಿ, ದ ಕಾಂಪ್ಲೆಕ್ಸ್ ಅಯಾನ್ ಈಸ್ ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್. ಕಾಂಪ್ಲೆಕ್ಸ್ ಅಯಾನ್ ಏನೈತಿ, ಇನ್ಸೈಡ್ ದಿ ಸ್ಕ್ವೇರ್ ಬ್ರಾಕೆಟ್ ಇದು ಹೌದಾ. ವಿಚ್ ಈಸ್ ಅ ಕ್ಯಾಟಯಾನ್. ಇದು ಕ್ಯಾಟಯಾನ್ ಯಾಕೆ ಆಗ್ತೈತಪ್ಪ ಅಂದ್ರೆ, ಇದು Cl ಏನಿರೋದ್ರೂ ನೆಗೆಟಿವ್ ಅಯಾನ್. ಇದು ನೆಗೆಟಿವ್ ಇತ್ತಪ್ಪ ಅಂದ್ರೆ ಇದು ಟೋಟಲ್ ಆಗಿ ಏನಾಗ್ತೈತಿ, ಪಾಸಿಟಿವ್ ಆಗ್ತದೆ ಹೌದಾ. 3+ ಆಗ್ತೈತಿ. ಇಲ್ಲಿ 3 ಕ್ಲೋರೈಡ್ ಅಯಾನ್ಸ್ ಅದಾವೆ, 3+ ಆಗ್ತದೆ. ಯಾಕಂದ್ರೆ Cl ಮೈನಸ್ ಟೋಟಲ್ ಎಷ್ಟಾಗ್ತೈತಿ, 3- ಆಗ್ತದೆ. ಇದು 3+ ಆಯಿತು. ಸೊ ಇವಾಗ ಏನಾಯಿತು, ಕೋಆರ್ಡಿನೇಷನ್ ಎಂಟಿಟಿ ನಮ್ಮದು ಕ್ಯಾಟಯಾನ್ ಆಯಿತು. ದ ಅಮೈನ್ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಬಿಫೋರ್ ದಿ ಅಕ್ವಾ ಲಿಗ್ಯಾಂಡ್ಸ್ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್. ಸೊ AM ನೋಡ್ರಿ, ಆಮೇಲೆ ಕ್ಯೂ ಬರ್ತೈತಿ. ಸೊ M ಮೊದಲಿಗೆ ಬರ್ತೈತಾ. ಸೊ ಅದೇನಾಗ್ತೈತಿ, ಫಸ್ಟಿಗೆ ಅಮೈನ್ಸನ್ನು ನೇಮ್ ಮಾಡ್ತಾರೆ. ಸಿನ್ಸ್ ದೇರ್ ಆರ್ 3 ಕ್ಲೋರೈಡ್ ಅಯಾನ್ಸ್ ಇನ್ ದ ಕಂಪೌಂಡ್, ದ ಚಾರ್ಜ್ ಇನ್ ದ ಕಾಂಪ್ಲೆಕ್ಸ್ ಮಸ್ಟ್ ಬಿ +3. ಹೇಳಿದ್ನೆ 3 ಕ್ಲೋರೈಡ್ ಕೌಂಟರ್ ಅಯಾನ್ಸ್ ಅದಾವು. ಇದು 3- ಆದ್ರೆ ಇದ್ರ ಚಾರ್ಜ್ ಎಷ್ಟಾಗ್ತೈತಿ, +3 ಆಗ್ತದೆ. ಆಮೇಲೆ ಈ ಕಂಪೌಂಡ್ ಇರೋ ಸಂಬಂಧ 3+3- ಎರಡು ಕ್ಯಾನ್ಸಲ್ ಆಗಿ ಏನಾಗ್ತೈತಿ, ಕಂಪೌಂಡ್ ವಿಲ್ ಬಿ ನ್ಯೂಟ್ರಲ್ ಹೌದಾ. ಕಂಪೌಂಡ್ ಏನಾಗ್ತೈತಿ ಇವಾಗ, ದ ಕಂಪೌಂಡ್ ಈಸ್ ಗೋಯಿಂಗ್ ಟು ಬಿ ನ್ಯೂಟ್ರಲ್. ಫ್ರಮ್ ದ ಚಾರ್ಜ್ ಆಫ್ ದ ಕಾಂಪ್ಲೆಕ್ಸ್ ಅಯಾನ್ ಆ್ಯಂಡ್ ದ ಚಾರ್ಜ್ ಆನ್ ದ ಲಿಗ್ಯಾಂಡ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ
ಆಕ್ಸಿಡೇಷನ್ ನಂಬರ್ ಆಫ್ ದ ಮೆಟಲ್. ಫಾರ್ ಎಕ್ಸಾಂಪಲ್, ಆಲ್ ದ ಲಿಗ್ಯಾಂಡ್ಸ್ ಆರ್ ನ್ಯೂಟ್ರಲ್. ಸೊ ಇಲ್ಲಿರುವಂಥ ಅಮೈನ್ ಲಿಗ್ಯಾಂಡು ಮತ್ತು ಅಕ್ವಾ ಲಿಗ್ಯಾಂಡ್ ಏನಿದಾವೆ ನ್ಯೂಟ್ರಲ್ ಅಂತಂದ್ರೆ ಇದ್ರ ಮೇಲೆ ಚಾರ್ಜ್ ಯಾವುದೂ ಇರೋದಿಲ್ಲ. ಹೌದಾ? ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಇದು 0 0 ಆಗಿ 3 ಇರೋ ಸಂಬಂಧ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ +3 ಆಗಿ ಕನ್ವರ್ಟ್ ಆಗ್ತದೆ. ಸೊ ದೇರ್ಫೋರ್ ಆಕ್ಸಿಡೇಷನ್ ನಂಬರ್ ಆಫ್ ದ ಕ್ರೋಮಿಯಂ ಮಸ್ಟ್ ಬಿ +3. ಸೊ ಲಾಸ್ಟಿಗೆ ಏನು ಮಾಡ್ತಾರೆ ನೋಡ್ರಿ, ಫಸ್ಟಿಗೆ ಏನೇನು ನೇಮ್ ಮಾಡ್ತಾರೆ ಅವರು, ಟ್ರೈ ಅಮೈನ್. ಟ್ರೈ ಅಂತಂದ್ರೆ ಏನು, 3. ಹೌದಾ? ಟ್ರೈ ಅಮೈನ್ ಮುಗಿತಾ. ನೆಕ್ಸ್ಟ್ ಟ್ರೈ ಅಕ್ವಾ ಕ್ರೋಮಿಯಂ. ಯಾವುದಿದೆ ಮೆಟಲ್? ಕ್ರೋಮಿಯಂ. ಆಕ್ಸಿಡೇಷನ್ ಎಷ್ಟು ಬಂದೈತಿ? +3 ಬಂದೈತಿ. ಸೊ ರೋಮನ್ ಲೆಟರ್ಸ್ ಒಳಗಡೆ 3 ಈ ರೀತಿ ಬರೀತಾರೆ, 3. ಆಮೇಲೆ ಕ್ಲೋರೈಡ್. ಇದರ ಕ್ಲಿಯರ್? ಸೊ ಈ ರೀತಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಕಂಪೌಂಡ್ ನೋಡ್ರಿ. ಸೊ ಇದ್ರಾಗ ಏನೈತಿ, ಎಲ್ಲಿ ಕೌಂಟರ್ ಅಯಾನ್ಸ್ ಅದ. ಕೌಂಟರ್ ಅಯಾನ್ಸ್ ಯಾವ್ದೈತಿ ಇಲ್ಲಿ? SO4 ಥ್ರೈಸ್ ಅದು. ಹೌದಾ? ದ ಸಲ್ಫೇಟ್ ಅಯಾನ್ ಇಸ್ ದಿ ಕೌಂಟರ್ ಅಯಾನ್ ಇನ್ ದಿ ಮಾಲಿಕ್ಯೂಲ್. ಸೊ ಇಟ್ ಟೇಕ್ಸ್ 3 sulfates to bond with the 2 complex cations. The charge on the each complex cation must be +3. Further, ethane 1,2-diamine is the neutral molecule. ಏನಂತ ಹೇಳ್ತಾರೆ ಅವರು? ethane 1,2-diamine neutral molecule. So the oxidation state of the molecule must be 3. ಹೌದಾ? Remember that you have never been indicated the number of cations and the anions in the ionic compound. ಸೊ ಅದಕ್ಕೆ ಏನಾಗ್ತದೆ, ಇದು ಟ್ರಿಸ್ ಅಂತ ಆಗ್ತದೆ. ಯಾಕೆ? ಇದು ಪಾಲಿಡೆನೆಟ್ ಲಿಗ್ಯಾಂಡ್ ಐತಿ. ಏನಾಗ್ತದೆ ಇದು? ಟ್ರಿಸ್ ಈಥೇನ್ 1,2-diamine. ಟ್ರಿಸ್ ಅಂದ್ರೆ ಯಾಕಂದ್ರೆ ಇಲ್ಲಿ 3 ಐತಿ. ಹೌದಾ? ಟ್ರಿಸ್ ಈಥೇನ್ 1,2-diamine ಕೋಬಾಲ್ಟ್ 3 ಸಲ್ಫೇಟ್. ಆಯ್ತಾ? ಕೋಬಾಲ್ಟ್ 3 ಸಲ್ಫೇಟ್ ಇದು ಅದು. ನೆಕ್ಸ್ಟ್ ಇದು ಇನ್ನೊಂದು ನೋಡ್ರಿ, ಯಾವ್ದೈತಿ? AgNH3 ಅಮೈನ್ ಟ್ವೈಸ್ AgNH3. ಆಮೇಲೆ ನೋಡ್ರಿ ಇದನ್ನ ಯಾವ ರೀತಿ ಏನು ಮಾಡ್ತಾರೆ, ಡೈಅಮೈನ್ ಸಿಲ್ವರ್ 1. ಆಮೇಲೆ ಡೈಸೈನು ಅರ್ಜಿನೇಟ್ ಅಂತಂದ್ರೆ 2 ಸಲ ಇವು ಮೆಟಲ್ಸ್ ಬರೋ ಸಂಬಂಧ ನೆಕ್ಸ್ಟ್ ಏನು ಮಾಡ್ತಾರೆ ಇಲ್ಲಿ, ಅರ್ಜೆಂಟೇಟ್. ಲಾಸ್ಟಿಗೆ ಏನಾಗ್ತದೆ, 8 ಇಂದ ಎಂಡ್ ಆಗ್ತದೆ ಅಂತ ಹೇಳಿದ್ರು ಲಾಸ್ಟ್ ಪಾಯಿಂಟಿಗೆ. ಸೊ ಈಗ AG ಐಟಮ್ ಏನಾಗುತ್ತೆ, ಡೈಸೈನಿಡೋ ಅರ್ಜಿನೇಟೇಟ್ 1 ಅಂತ ಈ ರೀತಿ ಎಂಡ್ ಆಗ್ತದೆ. ಆಮೇಲೆ ಇಲ್ಲಿ ಸ್ವಲ್ಪ ಸಾಲ್ಡ್ ಎಕ್ಸಾಂಪಲ್ಸ್ ಇದಾವೆ. ಏನಿದಾವೆ ಇಲ್ಲಿ? ಸಾಲಿಡ್ ಕೋಆರ್ಡಿನೇಷನ್ ಕಂಪೌಂಡ್ ಅದಾವೆ. ಸೊ 1-2-3 ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫಾರ್ ಎಕ್ಸಾಂಪಲ್, ಒಂದೇದೇನೈತಿ ಇಲ್ಲಿ, ಟೆಟ್ರಾ ಅಮಿನೋ ಅಕ್ವಾ ಕ್ಲೋರಿಡೋ ಕೋಬಾಲ್ಟ್ ಕಾಂಪ್ಲೆಕ್ಸ್. ಸೊ ಟೆಟ್ರಾ ಅಮೀನ್ ಅಂತಂದ್ರೆ ಎಷ್ಟು ಅದಾವಲ್ಲಿ? 4 ಅಮೋನಿಯಾ ಅದಾವೆ. ಹೌದಾ? ಆಮೇಲೆ ಅಕ್ವಾ ಅಂತಂದ್ರೆ ಏನೈತಿ? ಒಂದೇ ಐತಿ. ಕ್ಲೋರಿಡೋ ಅಂತ ಐತಿ. ಸೊ ಸ್ಕ್ವೇರ್ ಬ್ರಾಕೆಟ್ನಾಗ ಬಂದ್ರೆ ಕ್ಲೋರಿಡೋ ಅಂತ ಆಗ್ತೈತಿ. ಅಂದ್ರೆ 4 ಅಮೈನ್ ಅದಾವು, 1 ಅಕ್ವಾ ಐತಿ ಪ್ಲಸ್ 1 ಕ್ಲೋರಿಡ್ ಅಯಾನ್ ಐತಿ. ಕೋಬಾಲ್ಟ್ 3 ಕಾಂಪ್ಲೆಕ್ಸ್ ಐತಿ ಅಂತಂದ್ರೆ ಅದನ್ನ ಯಾವ ರೀತಿ ಬರೀಬೇಕು? ಫಸ್ಟಿಗೆ ಕೋಬಾಲ್ಟ್ ಬರೀಬೇಕು. ಅಮೈನ್ ಅಂತಂದ್ರೆ ಅಮೈನ್ 4 ಅದಾವು, ಆಮೇಲೆ 1 ಅಕ್ವಾ ಇದೆ, 1 ಕ್ಲೋರೈಡ್ ಐತಿ. ಸೊ ಇವಾಗ ಏನಾಗ್ತದೆ, ನಿಮ್ಮದು ಕೋಆರ್ಡಿನೇಷನ್ ಎಂಟಿಟಿ ಆಗ್ತದೆ. ಒಂದೇ ಎಕ್ಸಾಂಪಲ್ ನೋಡ್ರಿ, ಈ ರೀತಿ ಕೋಆರ್ಡಿನೇಷನ್ ಎಂಟಿಟಿ ಆಗ್ತೈತಿ. ನಂತರ 3 ಅಂತ ಐತಿ. ಸೊ ಈ 3 ಅಂದಾಗ ಏನಾಗ್ತೈತಪ್ಪ ಅಂದ್ರೆ ಇವೆರಡು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಹೌದಾ? ತಿಳ್ಕೊಬೇಕು, ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಆಮೇಲೆ Cl ಅನ್ನೋದು -1 ಚಾರ್ಜ್ ಐತಿ. ಸೊ ಇದು 3 ಅಂತಂದಾಗ ಇಲ್ಲಿ +3 ಇದ್ರೆ, ಹೌದಾ? ಸೊ ಎಲ್ಲ ಏನು ಉಳಿತೈತಿ ನಿಮಗಿನ 2 ಉಳಿತದೆ. ಒಂದು -+3 2 ಸೇರಿ ಏನಾಗೈತಿ 2 ಉಳಿತೈತಿ. ಇಲ್ಲಿ ಕ್ಲೋರೈಡ್ ಅಂತ ಹೇಳ್ತಾರೆ, ಬಟ್ ಎಷ್ಟು ಕ್ಲೋರಿನ್ ಆಟಮ್ ಅದಾವ ಅಂತ ಹೇಳಿರೋದಿಲ್ಲ ಅವರು. ಹೌದಾ? ಸೊ ಅದಕ್ಕೆ ಏನಾಗ್ತೈತಪ್ಪ ಅಂತಂದ್ರೆ ಆ 3ದಾಗ 1 ಕಳೆದ್ರೆ ಏನಾಗ್ತೈತಿ ಅಂದ್ರೆ, ಯಾಕಂದ್ರೆ ಎಸಿಡ್ ಕ್ಯಾಟಯನ್ಸ್ ಮತ್ತು ನಾವು ಆ್ಯನನ್ಸ್ನ ಇದು ಮಾಡಬೇಕು, ಮ್ಯಾಚಪ್ ಮಾಡಿ ಒಂದು ಫೈನಲ್ ಕನ್ಕ್ಲೂಷನ್ ಬರಬೇಕು. ಬಂದಾಗ ಏನಾಗ್ತದೆ, ಇಲ್ಲಿ 2 ಕ್ಲೋರಿನ್ ಆಟಮ್ ಅದಾವ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಆಮೇಲೆ ಲಾಸ್ಟ್ನೇದೊಂದು ನೋಡ್ರಿ, ಟೆಟ್ರಾ ಕಾರ್ಬೋನಿಲ್ ನಿಕೆಲೇಟ್ ಚೂರು. ಇದೆಷ್ಟು ಈಜಿ ಐತಪ್ಪ ಅಂತಂದ್ರೆ, ಟೆಟ್ರಾ ಕಾರ್ಬೋನಿಲ್ ನಂತರ 4 ಕಾರ್ಬೋನಿಲ್ ಆಟಮ್ ಅದಾವ, ನಿಕೆಲ್ 0 ಅಂತಂದ್ರೆ ಆಕ್ಸಿಡೇಷನ್ ನಂಬರ್ 0 ಅದು, ಏನು ಪ್ರಾಬ್ಲಮ್, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಐತಿ ಇದು. ಹೌದಾ? ಈ ರೀತಿ ಉಳ್ಕಿದ್ದನ್ನು ಸಾಲ್ವ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಇದ್ರೊಳಗೆ ಏನಾಗೈತಪ್ಪ ಅಂತಂದ್ರೆ, ರೈಟ್ ದಿ ಐಯುಪ್ಯಾಕ್ ನಾಮೆನ್ಕ್ಲೇಚರ್ ಆಫ್ ದೀಸ್ ಕಂಪೌಂಡ್ಸ್. ಸೊ ಫಸ್ಟಿಗೆ ನೇಮನ್ನು ಕೊಟ್ಟರು, ಕೋಆರ್ಡಿನೇಷನ್ ಕಂಪೌಂಡ್ ಬರಿ ಅಂತಂದ್ರು. ಈಗ ಕೋಆರ್ಡಿನೇಷನ್ ಕಂಪೌಂಡ್ ಕೊಟ್ಟು ಅದ್ರ ಹೆಸರು ಬರಿ ಅಂತ ಹೇಳ್ತಾರೆ. ಆಯ್ತಾ? ನಾವು ಟ್ರೈ ಟು ಸಾಲ್ವ್ ಅಟ್ಲೀಸ್ಟ್ 1 ಆಫ್ ದಮ್. ಸೊ ಇದೆಲ್ಲ ಗೊತ್ತಿರ್ಬೇಕಂದ್ರೆ ಫಸ್ಟಿಗೆ ನಿಮಗೆ ಮೆಟಲ್ಸ್ ಯಾವುದು ಅಂತ ತಿಳ್ಕೊಂಡಿರ್ಬೇಕು. ಹೌದಾ? ಫಸ್ಟಿಗೆ ಯಾವ ಕಂಪೌಂಡ್ಸ್, ಇದು ಪ್ಲಾಟಿನಮ್ಮು, ಪೊಟ್ಯಾಷಿಯಮ್ಮು, ಕೋಬಾಲ್ಟ್. ಇದು Hg ಅಂತಂದ್ರೆ ಏನು? Hg ಮರ್ಕ್ಯೂರಿ. ಸೊ ನಿಮ್ಗೆ ಎಲ್ಲಾನು ಡಿ ಬ್ಲಾಕ್ ಎಲಿಮೆಂಟ್ಸ್ ಮೆಟಲ್ಸ್ ಆಲ್ಮೋಸ್ಟ್ ಗೊತ್ತಿರಬೇಕು. ಆಮೇಲೆ ಟೆಕ್ಸ್ಟ್ ಬುಕ್ದಾಗ ಯಾವ ಇರ್ತಾವು ಕೇಳಿದ್ರೆ ಅವೇ ಕೇಳ್ತಾರೆ. ಹೌದಾ? ಇನ್ನೊಂದು ಏನಪ್ಪ ಅಂದ್ರೆ ಈ ಸಲ ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಇಲ್ಲ, ಜಸ್ಟ್ 9 ಮಾರ್ಕ್ಸ್ ಕ್ವಶನ್ ಇದೆ.
ಸೊ ಏನಾಗ್ತೈತಿ ಇಂಥವು ಇದಕ್ಕೆ ಈಜಿ ಕ್ವಶನ್ಸ್ ಕೇಳೋದಿಲ್ಲ, ಏನಿದ್ರು ಕೇಳ್ಬೇಕಾದ್ರೆ ಸ್ವಲ್ಪ ಲೆಂದಿ ಟೈಪ್ ಕ್ವಶನ್ಸ್ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ವೆರ್ನರ್ಸ್ ಥಿಯರಿ, VBT ಥಿಯರಿ ಮೇಲೆ, ಹೌದಾ. ಸೊ ಆದರೂ ಈ ಕಂಪೌಂಡ್ಸ್ ಗೊತ್ತಿದ್ರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತದೆ, ಹೌದಾ. CETಗೆ ಹೆಲ್ಪ್ ಆಗ್ಬೋದು ಅಥವಾ ನೀಟು. ಸೊ ಇವೊಂದು ಸಾಲ್ವ್ ಮಾಡಿರಿ ಯಾವುದಾದ್ರು. ಈಗ ಲಾಸ್ಟ್ನೇ ತೊಗೊಳ್ರಿ, ಆಯಿತಾ. ಮರ್ಕ್ಯೂರಿ, ಕೊಬಾಲ್ಟ್ ಎರಡು ನೋಡಿ, ಎರಡು ಅದಾವೆ ಇಲ್ಲಿ ಕಂಪೌಂಡ್. ಯಾವುದಾವು ಮೆಟಲ್ ಎರಡು ಅದಾವ, ತಲೆ ಹಿಡ್ಕೊಳ್ರಿ. ಒಂದು ಮರ್ಕ್ಯೂರಿ ಇದೆ, ಇನ್ನೊಂದು ಕೋಬಾಲ್ಟ್ ಇದೆ. ಆಮೇಲೆ HCN ಅಂತ ಐತಿ, ನಾವು ದಟ್ ಈಸ್ ಕಾಲ್ಡ್ ಆ್ಯಸ್ ಆಂಬಿಡೆಂಡೆಂಟ್ ಲಿಗ್ಯಾಂಡ್. ಏನದು ಆಂಬಿಡೆಂಡೆಂಟ್ ಅಂತಂದ್ರೆ ಇಲ್ಲಿ ಸಲ್ಫರ್ ಅದ ಮತ್ತು ನೈಟ್ರೋಜನ್ ಐಟಮ್ ಐತಿ. ಸೊ ಇಲ್ಲಿ ಫಸ್ಟಿಗೆ ಮರ್ಕ್ಯೂರಿ ಇದೆ, ಮರ್ಕ್ಯೂರಿ ಬರೀತಾರೆ, ಮರ್ಕ್ಯೂರಿ 1 ಕಾಂಪ್ಲೆಕ್ಸ್ ಆಗುತ್ತದು. ಆಮೇಲೆ ಟೆಟ್ರಾ ಥಿಯೋಸೈನೇಟು, ಟೆಟ್ರಾ ಅಂದರೆ 4 ಥಿಯೋಸೈನೇಟು. ಆಮೇಲೆ ಅದು ಯಾವ ರೀತಿ ಬಾಂಡ್ ಆಗ್ಯದಪ್ಪ ಅಂತಂದ್ರೆ S ಇಂದ ಬಾಂಡ್ ಆಗ್ಯದ. ಸೊ ಅದು ಯಾವ ರೀತಿ ಬಾಂಡ್ ಆಗೈತಿ, ಈ ಥಿಯೋಸೈನೇಟ್ ಅನ್ನೋ ಕಾಂಪ್ಲೆಕ್ಸ್ S ಇಂದ ಬಾಂಡ್ ಆಗ್ಯದ. ಸೊ ಲಾಸ್ಟಿಗೆ ಏನು ಮಾಡಿದ್ರೆ, 2 ಮೆಟಲ್ ಇದ್ದಾಗ ಇದು ಮರ್ಕ್ಯೂರಿ ಅಂತ ಯೂಸ್ ಮಾಡಿದ್ರು, ಬಟ್ ಇದು ಲಾಸ್ಟ್ ಎದರಿಂದ ಎಂಡ್ ಆಗ್ತೈತಿ, 8 ಇಂದ ಆಗುತ್ತೆ, 8E. ಸೊ ಇದೇನಾಗ್ತೈತಿ ಕೊಬಾಲ್ಟೇಟ್ 3 ಕಾಂಪ್ಲೆಕ್ಸ್. ಅದ ಫಸ್ಟ್ನೇ ಸಾಲ್ವ್ ಮಾಡ್ರಿ. ಪ್ಲಾಟಿನಮ್ ಇದೆ, ಅಮೋನಿಯಾ 2 ಇದಾವ, ಕ್ಲೋರಿನ್ ಒಂದಿದೆ, ನೈಟ್ರಿಟೋ ಒಂದೈತಿ, ಹೌದಾ. ಸೊ ಇದು ಹೆಂಗೆ ಆಗ್ತೈತಿ, ಫಸ್ಟಿಗೆ ಆಲ್ಫಾಬೆಟಿಕಲ್ ಒಳಗಡೆ ಡೈಅಮೈನ್, ಈಸ್ ದಟ್ ಕ್ಲಿಯರ್, ಡೈಅಮೈನ್. ಸೊ ಎಲ್ಲಾನು ಕೋಆರ್ಡಿನೇಷನ್ ಎಂಟಿಟಿ ಒಳಗಡೆ ಇದೆ, ತಲೆ ಹಿಡ್ಕೊಡ್ರಿ. ಹೊರಗಡೆ ಇದ್ರೆ ಮಾತ್ರ ನಾವು ಫಸ್ಟಿಗೆ ಆ ಮೆಟೀರಿಯಲ್ನ ಬರಿತೀವಿ. ಪ್ಲಾಟಿನಮ್ ಒಳಗಡೆ ಇದೆ, ಈಗ ಏನು ಮಾಡ್ತಾರೆ, ಡೈಅಮೈನ್, ಆಮೇಲೆ ಐತಿ ಕ್ಲೋರಿನ್ ಐತಿ, ನೈಟ್ರೇಟ್ ಐತಿ, ಆಮೇಲೆ ಕ್ಲೋರಿಡೋ ಆಗ್ತೈತಿ. ಸೊ ನೈಟ್ರೇಟೋ ಅಂತ ಐತಿ. ಆ ನೈಟ್ರೇಟೋ ಎಷ್ಟು ಇದಾವೆ, 2 ಅದಾವ. ಸೊ ನೈಟ್ರೇಟೋ, ಸರಿ 1 ಐತಿ ನೈಟ್ರೇಟೋ. ಅದು ನೈಟ್ರೇಟೋ ಎದರಿಂದ ಅಟ್ಯಾಚ್ ಆಗೈತಿ, N ಇಂದ ಅಟ್ಯಾಚ್ ಆಗೈತಿ, ನೈಟ್ರೇಟೋ N. ಆ್ಯಂಡ್ ಪ್ಲಾಟಿನಮ್ 2 ಕಾಂಪ್ಲೆಕ್ಸ್, ಪ್ಲಾಟಿನಮ್ ಏನಾಗ್ತೈತಿ 2. ಇದು ಅಮೋನಿಯಾ ಅನ್ನೋದು ಏನಾಗ್ತದಪ್ಪ ಅಂತಂದ್ರೆ ನ್ಯೂಟ್ರಲ್ ಚಾರ್ಜ್ ಇರೋದಿಲ್ಲ. Cl ಅನ್ನೋದು -1 ಇರ್ತೈತಿ, NO2 ಮೈನಸ್ ಇರ್ತೈತಿ. ಸೊ -1 ಏನಾಗ್ತೈತಿ, -2. ಸೊ ಇದು -2 ಆದ್ರೆ ಪ್ಲಾಟಿನಮ್ ಮೇಲೆ ಚಾರ್ಜ್ ಎಷ್ಟು ಬರ್ತೈತಿ, ನಾವು ಚಾರ್ಜ್ ಅಂದ್ರೆ ಎಟಿನಮ್ ವಿಲ್ ಬಿ +2. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಬರ್ತಾರೆ, ಪ್ಲಾಟಿನಮ್ 2 ಅಂತ ಬರೆದಿದ್ದಾರೆ. ನಾವು ಟ್ರೈ ಟು ಸಾಲ್ವ್ ದೀಸ್ ಕಂಪೌಂಡ್ಸ್ ಆ್ಯಂಡ್ ದೇರ್ ಆರ್ ಇನ್ ಟೆಕ್ಸ್ಟ್ ಕ್ವಶನ್ಸ್. ಸೊ ನಾನು ರಿವಿಷನ್ ಮಾಡುವಾಗ ಏನು ಮಾಡ್ತೀನಿ, ಇವನ್ನ ವಿತ್ ಆನ್ಸರ್ಸನ್ನು ಕಳಿಸ್ತೀನಿ ನಾನು. ದೀಸ್ ಕಂಪೌಂಡ್ಸ್ ಟ್ರೈ ಟು ಲುಕ್ ಎಟ್ ದೆಮ್ ಆ್ಯಂಡ್ ರಿವಿಷನ್ ಮಾಡುವಾಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ 2-3 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.